ಟೇಸ್ಟಿ ಚಿಕನ್ ಫ್ರೈ. ಬ್ಯಾಚುಲರ್ ಸಹ ಇಷ್ಟಪಡುವಂತಹ ಚಿಕನ್ ಫ್ರೈ ಇದು. ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಗ್ರೇವಿಯಾಗಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಅದೇ ಥರ ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬ್ಯಾಚುಲರ್ಸ್ಗೆ ಹೇಳಿ ಮಾಡಿಸಿದ ಅಡುಗೆ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಫ್ರೈ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾನಸ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತಿದ್ದೀನಿ. ಇವತ್ತು ನಾನು ಚಿಕನ್ ಫ್ರೈ ಮಾಡ್ತಿದ್ದೀನಿ. ಹೇಗೆ ಅಂತ ನೋಡ್ತೀನಿ ಬನ್ನಿ. ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದ ಅಡುಗೆ ಇದು. ತುಂಬ ಸಿಂಪಲ್ ಆಗಿರುತ್ತೆ, ಈಸಿ ವೇನಲ್ಲಿ ಆರಾಮಾಗಿ ಮಾಡ್ಕೋಬೋದು. ಮೊದಲಿಗೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ, ಮತ್ತು ಮಾಡೋದಕ್ಕೆ ಈಸಿ ಆಗಿರುತ್ತೆ ಪ್ರೊಸೆಸ್ ಎಲ್ಲನೂ. ಇವಾಗ ನಾನು ಫಸ್ಟು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ, ಬೇರೆ ಏನಾದರೂ ಅಡುಗೆ ಮಾಡ್ತೀವಲ್ವ ಆವಾಗೂ ಟಿಫನ್ಸ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಹಾಕಿ ರುಬ್ಬಿಟ್ಕೊಂಡಿರ್ತೀನಿ. ಇರಲಿ ಅಂತ ಪೇಸ್ಟ್ ಮಾಡಿಟ್ಕೊಂಡಿರ್ತೀನಿ. ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಾದಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು 2 ಈರುಳ್ಳಿನ ಹಾಕಿದ್ದೀನಿ, ದೊಡ್ಡದಾಗಿರೋದು ಈರುಳ್ಳಿ, ಮತ್ತು ಸ್ವಲ್ಪ ಚಕ್ಕೆ, ಮತ್ತು ಒಂದು 7ರಿಂದ 8 ಆಗೋಷ್ಟು ಕಾಳು ಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸೇಮ್ ಅಷ್ಟೇ ಲವಂಗ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ರುಬ್ಕೊಂಬರಬೇಕು. ಸ್ವಲ್ಪ ನುಣ್ಣಗಾದರೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ. ನೋಡಿ ನಾನು ಈ ಥರ ರುಬ್ಕೊಂಬಂದಿದ್ದೀನಿ. ಮತ್ತು ಅದೇ ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು ಟೊಮೊಟೊ ಹಾಕಿದ್ದೀನಿ. ಚಿಕ್ಕದಾಗಿತ್ತು ಟೊಮೆಟೊ, ಅದಕ್ಕೆ ಟೊಮೆಟೊ, ಮತ್ತು ಅದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು 5ರಿಂದ 6 ಆಗೋಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಅಂತ. ಅದನ್ನು ಸಹ ಹಾಕ್ಕೊಂಡು ರುಬ್ಕೊಂಬರಬೇಕು. ಮತ್ತು ಇಲ್ಲಿ ನೋಡಿ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಆ ಟೊಮೆಟೊಗೆ ಹಸಿ ಕೊಬ್ಬರಿನ ಹಾಕ್ಕೊತಿದ್ದೀನಿ ರುಬ್ಬೋದಕ್ಕೆ ಅಂತ. ಇಲ್ಲಿ ಹಸಿ ಕೊಬ್ಬರಿನ ಹಾಕಿ ನಾನು ಮಸಾಲ ಹಾಕೋದನ್ನು ನೋಡ್ಸೋದನ್ನು ಮರ್ತುಬಿಟ್ಟಿದ್ದೆ. ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಮತ್ತು ಚಿಕನ್ ಮಸಾಲ ಸ್ವಲ್ಪ, ಗರಂ ಮಸಾಲ ಸ್ವಲ್ಪ ಹಾಕಿ ರುಬ್ಕೊಂಬಂದಿದ್ದೀನಿ. ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಂಬಂದಿದ್ದೀನಿ ನೋಡಿ. ನಾನು ತರ್ತರಿಯಾಗಿ ಏನು ರುಬ್ಬಿಲ್ಲ, ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದೀನಿ. ಫ್ರೈಗೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಈ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಈ ಥರ ನಾನು ಮಸಾಲಾನ ರುಬ್ಬಿಟ್ಕೊಂಡಿದ್ದೀನಿ. ಮಸಾಲ ರುಬ್ಬಿಟ್ಕೊಂಡಿದ್ದಾದಮೇಲೆ ಸ್ಟವ್ ಹಚ್ಕೊಂಡು ಅದಕ್ಕೊಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಎಣ್ಣೆನೇ. ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಇಲ್ಲಿ. ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಸ್ವಲ್ಪ ಕಾದ ಮೇಲೆ ಕಾಯೋ ತನಕ ನೋಡಿಕೊಂಡು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಟ್ಟಿದ್ಮೇಲೆ ಕರಿಬೇವನ್ನು ಹಾಕಿದ್ದೀನಿ. ಕರಿಬೇವು ಹಾಕಿದ್ಮೇಲೆ ಇದಕ್ಕೆ ಈರುಳ್ಳಿ, ಚಕ್ಕೆ, ಲವಂಗ ಮತ್ತು ಕಾಳು ಮೆಣಸನ್ನು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಕೆಂಬಣ್ಣ ಬರೋ ತನಕ, ಹಸಿ ವಾಸನೆ ಇರಬಾರ್ದು. ಅದು ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು 2 ಸ್ಪೂನ್ ಆಗೋಷ್ಟು ಹಾಕ್ಕೊತಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಅದು ಮನೆ ಆವಾಗಲೇ ಮಾಡಿದ್ನಲ್ವ, ಅದನ್ನೇ ಹಾಕ್ಕೊತಿದ್ದೀನಿ. ಚಿಕನ್ ಇಷ್ಟಿದೆ ಅಂತ ನೋಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು 1.5 kg ಚಿಕನ್ನ ತೊಗೊಂಡಿದ್ದೆ. ಅದಕ್ಕೆ ಒಂದು 2 ಸ್ಪೂನ್, ದೊಡ್ಡದಾಗಿರೋ ಸ್ಪೂನಲ್ಲೇ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ. ನೋಡಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಸೇಮ್ ಅಷ್ಟೇ, ಇದು ಈರುಳ್ಳಿನ ಫ್ರೈ ಮಾಡ್ಕೊಂಡ್ವಲ್ಲ ಅದೇ ಥರನೇ ಶುಂಠಿ ಬೆಳ್ಳುಳ್ಳಿನ ಸಹ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ನಾನು ಎಲ್ಲ ಅಡುಗೆಗೂ ಆಲ್ಮೋಸ್ಟ್ ಅರಿಶಿನ ಹಾಕ್ತೀನಿ. ಅದು ರೂಢಿಯಾಗಿಬಿಟ್ಟಿದೆ ನನಗೇನು, ಅಷ್ಟು ಅರಿಶಿನ ಹಾಕಿಲ್ಲ ಅಂದರೆ ಒಂಥರ ಇರುತ್ತೆ. ಅರಿಶಿನ ಮತ್ತು ಸ್ವಲ್ಪ ಕಲ್ಲುಪ್ಪನ್ನ ಹಾಕಿದ್ದೀನಿ. ಟೇಸ್ಟ್ ತಗೊಂಡು ಒಂದೇ ಸಲ ಹಾಕ್ಕೊಂಬಿಡ್ತೀನಿ ನಾನು, ಮತ್ತು ಸಪ್ರೇಟಾಗಿ ಏನೋ ಹಾಕೋದಕ್ಕೆ ಹೋಗಲ್ಲ. ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಆಗಿದ್ಮೇಲೆ ಚಿಕನ್ನ ನೋಡಿ ತೊಳೆದಿಟ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿ. ಅದು ಚಿಕನ್ ಇವಾಗ ಹಾಕಿ ಈ ಒಗ್ಗರಣೆ ಹಾಕಿದ್ವಲ್ಲ ಇದಾಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ಒಗ್ಗರಣೆ ಎಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಒಗ್ಗರಣೆ ಎಲ್ಲ ಹಿಡಿಯುತ್ತೆ ಅದಕ್ಕೆ. ಮತ್ತು ಇದಕ್ಕೇ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದೇ ಸಲ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೆ ಒಂದೇ ಪ್ಲೇಟಲ್ಲೇ. ಅದು ನಿಮಗೆ ಸರಿಯಾಗಿ ಕಾಣಿಸ್ತಿಲ್ಲ ಅನ್ಬೋದು. ಎರಡೂ ಇದೆ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹೆಚ್ಚಿಟ್ಕೊಂಡ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ. ಇದನ್ನು ಸಹ ಅಷ್ಟೇ ಒಗ್ಗರಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಈ ಬಾಣಲಿ ಇಟ್ಟಿದ್ದೀನಿ, ಇದರಲ್ಲಿ ಬೇಯ್ತೋ ಇಲ್ವೋ ಅಂತ ಸ್ವಲ್ಪ ಡೌಟ್ ಇತ್ತು, ಚಿಕ್ಕದಾಗತ್ತೇನೋ ಅಂತ. ಬಟ್ ಪರವಾಗಿಲ್ಲ, ಅಡ್ಜಸ್ಟ್ ಆಯಿತು. ಮತ್ತು ಪುದೀನ ಕೊತ್ತಂಬರಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿದ್ವಲ್ಲ, ಒಂದು 5 ನಿಮಿಷ, ಒಂದು 5 ನಿಮಿಷ ಬೇಡ, ಒಂದು 2 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಇಟ್ಟರೆ ಈ ಥರ ಬರುತ್ತೆ. ಸ್ವಲ್ಪ ನೀರೆಲ್ಲ ಬಿಟ್ಟಿರುತ್ತೆ, ಫ್ರೈ ಆಗ್ತಾ ಇರುತ್ತಲ್ವ. ಈ ಥರ ಈ ಸ್ಟೇಜಲ್ಲಿ ಬಂದಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ತೆಗೆದುಕೊಂಡು. ಮತ್ತೆ ಒಂದು 2-3 ನಿಮಿಷ ಮತ್ತೆ ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡ್ತಾಯಿದ್ದೀನಿ. ಅದು ಪ್ಲೇಟ್ ಮುಚ್ಚಿದ್ರೆ ತುಂಬ ಚೆನ್ನಾಗಿ ಬೇಯುತ್ತಲ್ವ ಫಾಸ್ಟಾಗಿ. ಅದಕ್ಕೆ ಪ್ಲೇಟ್ ಮುಚ್ಚಿ ಮತ್ತೆ ಬೇಯಿಸ್ತಾ ಇದ್ದೀನಿ. ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಇನ್ನೂ ಸ್ವಲ್ಪ ನೀರು ಬಿಡ್ತಾ ಇದೆಯಲ್ವ, ಇನ್ನೂ ಅದು ಡ್ರೈ ಆಗಿಲ್ಲ. ನೀರು ಬಿಡ್ತಾ ಇರೋ ಕಾರಣ ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಹಂಗೇ. ನೋಡಿ ಇಷ್ಟು ಫ್ರೈ ಆಗಿದೆ, ಕುದೀತಾ ಇದೆಯಲ್ವ ಇವಾಗ ನೀರು ಬಿಟ್ಟಿರೋದು. ಅದಕ್ಕೆ ಈ ಮಸಾಲ ರುಬ್ಬಿಟ್ಕೊಂಡಿದ್ದೀವಲ್ಲ, ಟೊಮೆಟೊ, ಹಸಿ ಕೊಬ್ಬರಿ ಎಲ್ಲನೂ ಹಾಕಿ ಅದನ್ನು ಇವಾಗ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ.
ಆ ಚಿಕನ್ ಪೀಸಸ್ಗೆಲ್ಲನೂ ಈ ಮಸಾಲ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ನಾನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗಲೂ ನನಗೆ ಡೌಟೇ ಇತ್ತು ಆ ಬಾಣಲಿಯಲ್ಲಿ ಬೇಯುತ್ತೋ ಇಲ್ವೋ ಅಂತ, ಬಟ್ ನಾನು ಶಿಫ್ಟ್ ಮಾಡಲೇ ಇಲ್ಲ, ಅದರಲ್ಲೇ ಮಾಡ್ತಾಯಿದ್ದೀನಿ. ಏನಾದರೂ ಅದು ಚೆಲ್ಲಬೇಕಾಗಿತ್ತು ಆವಾಗಿತ್ತು ನನಗೆ, ಹಂಗೆ ಮಾಡ್ತಿದ್ದೀನಿ ನೋಡಿ. ಮತ್ತು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ಮುಚ್ಚಿದ್ದೀನಿ, ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ ಅಂತ. ನೋಡಿ ಈ ಥರ ಬೇಯ್ತಾ ಇದೆ. ಇದನ್ನು ಮತ್ತೆ ಒಂದು ಸಲ ತಿರುಗ್ಕೋಬೇಕು, ಇಲ್ಲಾಂದರೆ ತಳ ಇಡೋ ಚಾನ್ಸಸ್ ಜಾಸ್ತಿ ಇರುತ್ತಲ್ವ. ಆದ್ದರಿಂದ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಅರ್ಧ ಒಗ್ಗರಣೆಯಲ್ಲೇ ಬೆಂದೋಗಿರುತ್ತಲ್ವ. ಇನ್ನು ಮಸಾಲೆ ಎಲ್ಲ ಹಾಕಿದ್ಮೇಲೆ ಜಾಸ್ತಿ ಏನು ಬೇಯೋ ಅಷ್ಟೇನಿರಲ್ಲ. ನೋಡ್ಕೊಂಡು ನಾವು ಅವಾಗ ಮಿಕ್ಸ್ ಮಾಡ್ಕೊತಿರ್ಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತಲ್ವ. ಅದರಿಂದ ನೋಡಿಕೊಂಡು ಮಿಕ್ಸ್ ಮಾಡ್ಕೊತ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಆ ಥರ ಮಾಡ್ತಿದ್ದೀನಿ. ನೋಡಿ ಇದು ಫೈನಲ್ ಸ್ಟೇಜಿನು. ಇವಾಗೇನು ತುಂಬ ಚೆನ್ನಾಗಿ ಬಂದಿದೆ. ನೀರೆಲ್ಲ ಜಾಸ್ತಿ ಆಗಿದ್ದಲ್ಲ ಸ್ವಲ್ಪ, ಅದೆಲ್ಲನೂ ಡ್ರೈ ಆಗೋಗಿದೆ. ಸ್ವಲ್ಪ ಈ ಥರ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಗ್ರೇವಿಯಾಗೆ ಮಾಡ್ಕೊಂಡಿದ್ದೀನಿ. ಅಂದರೆ ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದೇ ಥರ ಸ್ವಲ್ಪ ಇರಲಿ ಅಂತ ಫ್ರೈ ಮಾಡ್ಕೊತಿದ್ದೀನಿ. ಇನ್ನೊಂದು 5 ನಿಮಿಷ ಆದರೆ ನಮ್ಮ ಚಿಕನ್ ಫ್ರೈ ರೆಡಿ ಆಗುತ್ತೆ. ಬ್ಯಾಚುಲರ್ಸ್ಗಂತೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ನೋಡಿ ಒಂದ್ಸಲ ಟ್ರೈ ಮಾಡಿ ನೀವು. ನೋಡಿ ಈ ಥರ ಆಗಿದೆ ಫೈನಲಿ. ಇವಾಗಲೂ ಸಹ ಈ ಚಿಕನ್ ಫ್ರೈ ನೋಡ್ತಿದ್ರೆ ತಿನ್ನಬೇಕು ಅನಿಸ್ತಿದೆ. ತುಂಬ ಚೆನ್ನಾಗಿತ್ತು ಅವತ್ತು ಟೇಸ್ಟ್ ಅಂತೂ. ಮತ್ತೆ ಇದೇ ಟೇಸ್ಟ್ ಬರುತ್ತೋ ಇಲ್ವೋ ಅಂತೂ ಗೊತ್ತಿಲ್ಲ, ಆದರೆ ತುಂಬ ಟೇಸ್ಟಿಯಾಗಿತ್ತು ಅವತ್ತು. ರೂಪೇಶ್ ಅವರಾದರೆ ಚಿಕನ್ ಫ್ರೈನ ತುಂಬ ಇಷ್ಟಪಡ್ತಾರೆ, ಸಾಂಬಾರನ್ನ ಅಷ್ಟೊಂದು ಇಷ್ಟಪಡಲ್ಲ. ಬಟ್ ನಮ್ಮ ಮನೇಲಿ ಸಾಂಬಾರು ಕಂಪಲ್ಸರಿ ಇರಲೇಬೇಕು, ನಮ್ಮ ಅತ್ತೆ ನಮ್ಮ ಮಾವಾಗೆ. ಅವರು ಮುದ್ದೆ ತಿಂತಾರಲ್ಲ ಅದಕ್ಕೆ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.